1860ರ ಕಲ್ಕತ್ತಾ ಗಂಗಾ ನದಿಯ ತೀರದಲ್ಲಿದ್ದ ದಕ್ಷಿಣೇಶ್ವರ ಕಾಳಿ ದೇವಸ್ಥಾನದಲ್ಲಿ ಒಬ್ಬ ಸಾಧು ದಿನರಾತ್ರಿ ಅಮ್ಮ ಕಾಳಿಯಮ್ಮ ಎಂದು ಕಣ್ಣೀರಿಟ್ಟು ಪ್ರಾರ್ಥಿಸುತ್ತಿದ್ದನು. ಅವನೇ ರಾಮಕೃಷ್ಣ ಪರಮಹಂಸ. ಅವರಿಗೆ ಕಾಳಿಮಾತೆ ಕೇವಲ ಮೂರ್ತಿಯಾಗಿರಲಿಲ್ಲ, ಜೀವಂತ ತಾಯಿಯಾಗಿದ್ದಳು. ಒಂದು ದಿನ ನರೇಂದ್ರ ಎಂಬ ಯುವಕ ಅವರ ಮುಂದೆ ಬಂದು ಕೇಳಿದ, ನೀವು ದೇವರನ್ನು ನೋಡಿದ್ದೀರಾ? ಕ್ಷಣವೂ ತಡಮಾಡದೆ ರಾಮಕೃಷ್ಣರು ಹೇಳಿದರು, ಹೌದು, ನಾನು ದೇವರನ್ನು ನೋಡಿದ್ದೇನೆ, ನಿನ್ನನ್ನು ನೋಡಿದಷ್ಟು ಸ್ಪಷ್ಟವಾಗಿ. ಆ ಒಂದು ಮಾತು ನರೇಂದ್ರನ ಜೀವನವನ್ನೇ ಬದಲಿಸಿತು. ಅವನೇ ಮುಂದೆ ಜಗತ್ತಿಗೆ ಭಾರತದ ಆತ್ಮೀಯ ಶಕ್ತಿಯನ್ನು ತೋರಿಸಿದ ಸ್ವಾಮಿ ವಿವೇಕಾನಂದ. 1893ರಲ್ಲಿ ಅಮೆರಿಕಾದ ಮಹಾಸಭೆಯಲ್ಲಿ ಅವರು ಹೇಳಿದ ಮೊದಲ ಮಾತು ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೆರಿಕಾ. ಆ ಕ್ಷಣದಲ್ಲಿ ಸಂಪೂರ್ಣ ಸಭೆ ಚಪ್ಪಾಳೆಗಳಿಂದ ಗುಂಜಿತು. ಕಾಳಿಮಾತೆಯ ಕೃಪೆ, ರಾಮಕೃಷ್ಣರ ದಿವ್ಯ ದರ್ಶನ ಮತ್ತು ವಿವೇಕಾನಂದರ ವಿಶ್ವವಿಜಯ, ಇದು ಭಾರತದ ಆತ್ಮದ ಅಮರಗಾಥೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆತಬೇಡಿ.